ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ, ನನ್ನ ಮಗ ಮನೇಲಿ ಕಾರ್ ಆಟ ಆಡ್ತಾವ್ನು. ಕಾರು ತೊಗೊಬೇಕು, ಅವನಿಗೂ ಐಟಮ್ ಎಲ್ಲ ತರಬೇಕು. ನಾನಿರೋ ಇವಾಗ ನೆಕ್ಸ್ಟ್ ತೊಗೊತೀನಿ. ಸ್ವಲ್ಪ ನನ್ನ ವೈಫು ರಂಗೋಲಿ ಎಲ್ಲ ಬಿಡ್ತಾಯಿದ್ರು. ವಾಯ್ಸ್ ಇದೆ, ಆದರೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ಎಡಿಟ್ ಮಾಡಿಬಿಟ್ಟಿದ್ದೆ ಹಂಗೇ ರಾಗೆ. ಏನು ಮಾಡಿದ್ದಾರೆ, ನನ್ನ ವೈಫು ಸುಮ್ಮನೆ ಇರಲ್ಲ. ಅದ್ಯಾವುದೋ ಸಾಂಗ್ ಹಾಕ್ಬಿಟ್ಟು ಕಾಪಿರೈಟ್ಸ್ ಅಂತ ಬರ್ತಾನೆ ಇದೆ. ವಿಡಿಯೋ ಅಪ್ಲೋಡೇ ಆಗ್ತಾಯಿಲ್ಲ. ಆದ್ದರಿಂದ ತೆಗೆದ್ಬಿಟ್ಟು ವಾಯ್ಸ್ ಓವರ್ ತೆಗೆದ್ಬಿಟ್ಟು ಹಂಗೆ ಕೊಟ್ಟಿದ್ದೀನಿ. ನೋಡಿ, ಆರಾಮ್ಸ ಕೂತವನು. ಇವನದೊಂದು ಹಿಂಸೆ, ರೀಲ್ಸ್ ನೋಡ್ತಾನೇ ಇರ್ತಾನೆ. ಆದರೂ ಸೌಂಡ್ ಅಷ್ಟೇ, ಅವ್ನ ಫೋನ್ ಸೌಂಡ ಪಕ್ಕದ ರೋಡಿಗೆ ಕೇಳಿಸುತ್ತೆ. ಹಂಗೆ ಆಟಾಡಿಸ್ಕೊಂಡು ಒಂದು ಸ್ವಲ್ಪ ಮಾತಾಡ್ತಾಯಿದ್ವಿ ಈವೆಂಟ್ಸ್ ಬಗ್ಗೆ ಎಲ್ಲ. ಹಂಗೆ ನನ್ನ ಮಗ ಗುರಾಯಿಸ್ತಾ ಇದ್ದ ಅವನ್ನ ಎಲ್ಲ. ಹಂಗೆ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಮನೆಗಿನ್ನ ಅಲ್ಲಿ ಶಿಫ್ಟಿಂಗ್ ನಡೀತಾ ಇದೆ. ಅಪ್ಪ ಅಲ್ಲಿದ್ದರು. ಎಂದಕ್ಕೆಂದರೆ ಐಟಮ್ಗಳಿತ್ತಲ್ಲ, ಪ್ಯಾಕರ್ಸ್ ಆ್ಯಂಡ್ ಮೋರ್ಸ್ಗೆ ಹೇಳ್ಬಿಟ್ಟಿದ್ದೆ, ನಾವು ಅಪ್ಪನ ಕೈಲಿ ಏನು ಎತ್ಬೇಡ, ಮೊದಲೇ ಹಾರ್ಟ್ ಪೇಷಂಟ್ ಅಲ್ವಾ, ಅವ್ರಿಗೆ ಇದು ಮಾಡೋಕ್ಕಲ್ಲ. ಸಾಂಗ್ ಆಫ್ ಮಾಡಿದೆ ಹಂಗೂ. ತಿರ್ಗಾ ಬಂದು ಸಾಂಗ್ ಹಾಕಿದ್ರು. ಏನೂ ಮಾಡೋಕ್ಕಾಗಲ್ಲ. ವೈಫ್ ಅಪ್ಪ ಅದೂ ಹೇಳೋಂಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಾರೆ, ಮಾತಾಡ್ಸೋಕ್ಕೂ ಆಗಿಲ್ಲ. ಹಂಗೆ ಅದು ಸ್ವಲ್ಪ ಕೆಲಸ ಮಾಡ್ಕೊತಾಯಿದ್ರು. ನಾನು ಸ್ವಲ್ಪ ಕೆಲಸ ಎಲ್ಲ 3-4 ದಿವಸದಿಂದ ಮಾಡಿದೆ. ಹಿಂದಿನ ದಿವಸ ಹೋಗಿ ಇವೆಂಟೆಲ್ಲ ಮಾಡಿಬಿಟ್ಟು ಬಂದಿದ್ದೆ. ತುಂಬ ಸುಸ್ತಾಗ್ಬಿಟ್ಟಿದೆ. ಎಲ್ಲ ಐಟಮ್ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದೆ. ಇನ್ನೊಂದು ಸ್ವಲ್ಪ ನಾನೇ ಹೋಗಿ ತೊಗೊಬಂದಿದ್ದೆ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ರೆಡಿ ಮಾಡ್ಕೊತಾ ಇದ್ಲು. ಆದ್ದರಿಂದ ಒಂದು ಸ್ವಲ್ಪ ಲೇಟಾಗಿದೆ. ಹಾಲು ಉಕ್ಸ್ಬೇಕು, ಪೂಜೆ ಮಾಡಬೇಕು. ನಮ್ಮಮ್ಮ ಸತ್ತು 1 ವರ್ಷ ಆದಮೇಲೆ ನಾವು ಇಲ್ಲಿ ಪೂಜೆ ಮಾಡಬೇಕು. ಅದಕ್ಕೇ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ. ಇನ್ನೂ ಆಗಿಲ್ಲ. ಪೂಜೆ ಮಾಡ್ಬೋದು ಅಂತಲ್ಲ ಪುರೋಹಿತ್ರನ್ನ ಕೇಳಿದ್ವಿ. ನಾವು ಅಪ್ಪ 1 ವರ್ಷದ ತಿಥಿನ ಇದಕ್ಕೆ ಅಂತಲೇ ಸೇರಿಸ್ಕೊಂಡಿದ್ವಿ, ಮಾಲೆ ಅಮಾಸೆಗೆ. ಅದರಿಂದ ಕೇಳಿಲ್ಲ. ಆವಾಗ ಒಂದು ಮಾಡಿದ್ವಿ. ಆದ್ದರಿಂದ ಇಲ್ಲ ಮಾಡ್ಬೋದು ನೀವು ಅಂತೆಲ್ಲ ಕೇಳಿದ್ವಿ. ಏನಂದರೆ ಅಮ್ಮ ಇದೆಲ್ಲ ಆದಮೇಲೆ ಫಸ್ಟು ಫೋಟೋ ನನ್ನ ಮನೆಗೆ ತಂದಿದ್ದೆ. ನಮ್ಮ ಅಮ್ಮಂದು ದೇವ್ರ ಫೋಟೋ ತಂದು, ಅಮ್ಮನ ಫೋಟೋ ತಂದು. ನಾನು ವೀಡಿಯೋ ಮಾಡ್ತಾಯಿರಲಿಲ್ಲ. ನಮ್ಮ ಹುಡುಗವನ್ನು ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ. ನಾನು ಐಟಮ್ ಎಲ್ಲ ತರಬೇಕಾಗಿತ್ತು. ಎಲ್ಲ ತಂದುಕೊಟ್ಟು ಮಾಡಿ ರಂಗೋಲಿ ಎಲ್ಲ ಬಿಡ್ತಾಯಿದ್ರು. ನಾನು ಈ ಥರ ಎಲ್ಲ ಗೊತ್ತಿಲ್ಲ. ನೋಡಿ, ಸ್ಟಾರ್ ಬಿಡ್ತಾಯಿದ್ದಾರೆ. ನನ್ನ ವೈಫ್ ಒಂದು ಸ್ವಲ್ಪ ಎಲ್ಲ ಬರುತ್ತೆ, ಆದರೆ ಮಾಡಲ್ಲ, ಸೋಂಬೇರಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ. ಈ ಥರ ಎಲ್ಲ ಖುಷಿಯಾಗಿರೋದು ನಮ್ಮ ಅಮ್ಮ ಇದ್ದಿದ್ರೆ, ನೋಡಿದರೆ. ಆಮೇಲೆ ವಿಡಿಯೋ ಕಂಟಿನ್ಯೂ ಆಗಿರುತ್ತೆ, ನೋಡ್ತಾಯಿರಿ. ಇನ್ಮೇಲೆ ವೀಡಿಯೋಸ್ ಸ್ವಲ್ಪ ಹೊಸ ಮನೆಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಶಿಫ್ಟಿಂಗ್ ಎಲ್ಲ ಹಾಕಿದ್ದೀವಿ, ಮಾಡಿದ್ದೀವಿ. ವಾಯ್ಸ್ ಓವರ್ ನಾನು ಕೊಡೋಕ್ಕಾಗ್ತಾಯಿಲ್ಲ, ಒಂದು ಸ್ವಲ್ಪ ಕೆಲಸ ಎಲ್ಲ ಟೆನ್ಷನ್ ಇದೆ. ನೆಕ್ಸ್ಟದು ವೀಡಿಯೋದೆಲ್ಲ ನನ್ನ ವೈಫ್ ಕೈಲಿ ಒಂದು ಸ್ವಲ್ಪ ಕೊಡಿಸ್ತೀನಿ. ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ಪ್ಲೀಸ್, ಬೇಜಾರಾದರೆ ಒಂದು ಸತಿ ಹೇಳಿ. ಏನಂದರೆ ಕಮೆಂಟು ಆನ್ ಮಾಡೋಕ್ಕೋಗಿಲ್ಲ. ಎಂತಕ್ಕೆ ಅಂದರೆ ನನ್ನ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮಾಡ್ತೀನಿ. ನನ್ನ ವೈಫ್ ಬಂದಮೇಲೆ ಇನ್ಮೇಲೆ ಎಲ್ಲ ಹ್ಯಾಂಡ್ಲಿಂಗ್ ಎಲ್ಲ ಅವಳಿಗೆ ಬಿಟ್ಬಿಡ್ತೀನಿ. ನನ್ನ ಮಗ ತುಂಬ ಇಷ್ಟಪಟ್ಟ ಮನೇನ. ಅವನಿಗೋಸ್ಕರ, ನಮ್ಮ ಅಪ್ಪಂಗೋಸ್ಕರ ಎಲ್ಲ ಒಂದು ಸ್ವಲ್ಪ ಮನೆ ಹುಡುಕಿ ಮನೆ ಸಿಕ್ತು. ದೇವ್ರ ಮನೆ ಎಲ್ಲ ಇದೆ. ನಮ್ಮ ಅಮ್ಮಂಗೆ ದೇವ್ರ ಮನೆ ಇದ್ದಿದ್ರೆ ತುಂಬ ಇಷ್ಟಪಟ್ಟಿರೋರು. ಇವಾಗ ಅವ್ರಿಲ್ಲದೆ ಮನೆ ಒಂಥರ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಾ ಇದೆ ಅಷ್ಟೇ. ಪೂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿ ಇಷ್ಟ ಆಗಿದರೆ
ವಿಡಿಯೋ ಎಡಿಟ್ ಮಾಡೋ ಅಷ್ಟೊತ್ತಿಗೆ ತಲೆನೋವು ಬಂದುಬಿಡುತ್ತೆ. ಎಷ್ಟು ಸತಿ ಅಂತ ಹೇಳಬೇಕು ಗೊತ್ತಿಲ್ಲ. ಜೋರಾಗಿ ಮ್ಯೂಸಿಕ್ ಕೊಡ್ತಾರೆ. ಟೆನ್ಷನ್ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಒಂದು ಸತಿ ಎಡಿಟ್ ಮಾಡೋಕ್ಕೆಲ್ಲ ಕೊಟ್ಟರೆ ಗೊತ್ತಾಗುತ್ತೆ. ಪೂಜೆ ಎಲ್ಲ ಕಂಟಿನ್ಯೂ ಮಾಡಿರೋದನ್ನ ನಾನು ಕಂಟಿನ್ಯೂ ತೋರಿಸ್ತಾ ಇದ್ದೀನಿ ನೋಡಿ. No, 4 minutes. ಬಿಟ್ಕೊಂಡು ಹಾಲು ಕುತ್ಕೊಳ್ಳೋಯ್ತಲ್ಲ ಚಪ್ಪಾಳೆ ಹೊಡಿತು ಅವನು. ಹೆಂಗಪ್ಪ ಚಪ್ಪಾಳೆ ಹೊಡಿಯಪ್ಪ, ಚಪ್ಪಾಳೆ ಹೊಡಿ, ಚಪ್ಪಾಳೆ ಹೊಡಿ, ಚಪ್ಪಾಳೆ ಹೊಡಿ. ಅಷ್ಟೇ ಸರ್ 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 ಚೂರು ಸಾಕು ಹೊಡಿ ನಮಗೆಲ್ಲ ಇಟ್ಕೊಂಬನ್ನಿ. ಇಟ್ಕೋ ಅಂತೆ ರಾಕ್ಷಸ ಮನೆಗೆ ಕೈ ಕೊಡು, ಕೈ ಕೊಡು. ಅಷ್ಟೇ ಕೈ ಅಷ್ಟೇ. ಇವಾಗ ಕಾಂಪೌಂಡ್ ಹತ್ತವನ್ ಇವಾಗ್ಲೇ ಅಪ್ಪನ ಸಹವಾಸ ಮಾಡಿದ್ಮೇಲೆ ಹಂಗೆ. ಸರ್ ಸರ್ ಅವ್ನು ಅಲ್ಲಿ ಬೇರೆ ಅಲ್ಲಿ ನೋಡ್ತಾವ. ಮುದ್ದು ಇಲ್ಲಿ, ಮುದ್ದು ಇಲ್ಲಿ ನೋಡಿಲ್ಲಿ ಡ್ಯಾನ್ಸ್ ಬಾರಿ ಇಲ್ಲ. ನೀನು ಅಷ್ಟು ದೂರಕ್ಕಿದೆಯಾ? ಇರೋ ನಿಮಿಷ. ಹಾಂ
ಮೊನ್ನೆ ಇಲ್ಲಿ ಚೆನ್ನಾಗಿ ಬಿಡು. ನೀನು ಹಿಡ್ಕೊ, ನಾನು ಕಲಿತೀನಿ. ಬರಮ್ಮ, ಬಾ ಬಾ, ಬೈರಿ, ಕೈ ಬಿಡು, ಬಾ. ಅಲ್ಲಿ ಕುಣ್ಕೊಂಡು ಬರ್ತಾವ. ಕುಣ್ಕೊಂಡು ಇದೆಯಲ್ಲೋ. ನಾವು ತಲೆ ಆಡಿಸ್ತೇವೆ ನೋಡಿ. ತಲೆ ಆಡಿಸ್ತಪ್ಪ ಇದ್ರಪ್ಪ ಅರಸಲು ಹಿಂಗಂದು ಬಾ ಬಾ. ಬರಲ್ವ ನೀನು? ಆಯ್ತಪ್ಪ, ಇನ್ನ ಈಸಿ ಇರ್ತದ. ಬಟ್ಟೆ ಇಟ್ಕೋತೀನಿ ನೋಡು. ನೋ ಹೆಂಗೋ ಹೋಗ್ಬಿಟ್ಟ. ಕುಣ್ಕೊಂಡ್ಬಿಡ್ತಾವ ನಂಗೇನೆ. ಮಗ್ನೆ ಜಮೂನ್ ಮುಖ ಕೆಂಪಗಾಗ್ಬಿಟ್ಟೈತೆ. ಬಾಯಿಲಿ ನಾನು ಹೋಯ್ತೀನಿ. ಬಾಯ್ ಜಮೂನ್, ನಾನು ಹೋಯ್ತೀನಿ. ಹೋಯ್ತಿ ಅಮ್ಮನ. ಅದು ಒಂದು ನಿಮಿಷ. ಆಯ್ತಾಯ್ತು. ಹೆಂಗ್ ಬಂತು ನೋಡೋದು. ಒಳ್ಳೆ ಸುಮ್ಮನೆ ಗೊತ್ತಾಯ್ತು ಅನ್ಸುತ್ತೆ, ಅದಕ್ಕೆ ಹಾಲು ಹಾಕ್ತಾರೆ ಅಂತಾನೆ ಇತ್ತು ಅನ್ಸುತ್ತೆ. ಈ ಹಳೆ ಮನೆಯವ್ರು ಆಗ್ತಾ ಇದ್ದಾರೆ. ಅದು ಬಂದು ಇಲ್ಲಿ ಧ್ರುವ್ ಅಂದ್ರೆ ತಿರುಗ್ತಾನೆ ನೋಡಿ. ಧ್ರುವ್ ಮಿಸ್ಟರ್ ಜಾಮೂನ್. ಖುಷಿ ಆಗ್ಬಿಟ್ಟಿದೆ ಅವನಿಗೆ. ಮನೆ ಕಾರ್ಪೆಟ್ ಇಷ್ಟ ಆಗಿದೆ ಅವನಿಗೆ, ಅದಕ್ಕೆ ದಾದಾ ಯಾರು ಗೊತ್ತಾ? ಅದು ಹೇಳಿದ್ರೆ ಸಾಕು ನೋಡು. ಕೆಳಗಡೆ ಮೂರು ಅಪಾಯಿಂಟ್ಮೆಂಟ್ ಈ ಕಡೆ ಕ್ಯಾಮ್ರಾ ಕಡೆ ತಿರುಗೋ. ಪಾಸ್ ಮಾಡಿ, ನಿಮ್ಮಪ್ಪ ಫೋನ್ ಮಾಡ್ತಾವ್ರೆ. ತಲೆ ಆಡ್ಸೋದು ಚೆನ್ನಾಗಿತ್ತು. ಡಿಚ್ ನೋಡಿ. ಡಿಚ್ ನೋಡಿಯೋ. ಸಾಕು ಬಿಡು.